ಸಿಎಂ ಪ್ರಚಾರದ ಸಂದರ್ಭದಲ್ಲಿ ದೊಡ್ಡ ಭದ್ರತಾ ಲೋಪ ಆಗಿರುವಂಥದ್ದು. ಒಬ್ಬ ಗನ್ ಇಟ್ಕೊಂಡಿರುವಂಥ ವ್ಯಕ್ತಿ, ಪಿಸ್ತೂಲ್ ಇಟ್ಕೊಂಡಿರುವಂಥ ವ್ಯಕ್ತಿ ಹತ್ರ ಹೋಗಿದ್ದು. ಆತ ಹೋಗಿ ಸಿಎಂಗೆ ಹಾರ ಹಾಕ್ತಾನೆ. ಈತನಿಗೆ ಗನ್ ಠೇವಣಿಯಿಂದ ವಿನಾಯಿತಿಯನ್ನು ನೀಡಿದಾರಂತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ತಾವಿಟ್ಕೊಂಡಂಥ ಅಸ್ತ್ರಗಳನ್ನು ಪೊಲೀಸರಿಗೆ ಒಪ್ಪಿಸಬೇಕು. ಆದರೆ ನಿರ್ದಿಷ್ಟ ಪ್ರಕರಣಗಳಲ್ಲಿ ಗನ್ ಇಟ್ಕೊಳ್ಳಿಕ್ಕೆ ಅನುಮತಿ ನೀಡಲಾಗುತ್ತೆ. ಅಂಥ 277 ಶಸ್ತ್ರ ಪರವಾನಿಗೆ ಇರುವಂಥವರು ಇದ್ದಾರೆ. ರಿಯಾಜ್ಗೂ ಕೂಡ ವಿನಾಯಿತಿ ನೀಡಿದೆ. ಆದರೆ ಇಂಥ ಸಂದರ್ಭದಲ್ಲಿ ಇವನು ಈ ರೀತಿ ಪ್ರದರ್ಶನ ಮಾಡಿ ಹೋಗ್ಬೋದಾ? ಆ ಪತ್ರವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಹೌದಪ್ಪ, ವಿನಾಯಿತಿ ಕೊಟ್ಟಿದ್ದಾರೆ ಪೊಲೀಸರು ನಿಜ. ಆದರೆ ನೀವು ಇಟ್ಕೊಂಡು ಹೋದಂಥ ರೀತಿ ಹಿಂಗೆ ಪ್ರದರ್ಶನ ಮಾಡಬೇಕಾ? ನನ್ನ ಹತ್ರ ಗನ್ನಿದೆ ಅಂತ ವೆಹಿಕಲ್ ಹತ್ತಬೇಕಾ? ಯಾವ ಸಂದೇಶ ರವಾನಿಸ್ತೀರಿ? ಹಾಗಾದರೆ ಇದನ್ನು ಸಮರ್ಥನೆ ಮಾಡ್ಕೋತಾರೆ. DCM ಸಮರ್ಥನೆ ಮಾಡ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇಲ್ಲೆಲ್ಲ ಬಿಡಿ, ಏನು ತಪ್ಪಾಗಿಲ್ಲ, ಅವ್ರಿಗೆ ಆ ಪರ್ಮಿಷನ್ ಇತ್ತು ಅನ್ನುವಂಥ ಮಾತು ನಿಜ. ಏನು ಅಂದರೆ ನಿರ್ದಿಷ್ಟ ಪ್ರಕರಣಗಳಲ್ಲಿ ಪೊಲೀಸರು ಒಂದಷ್ಟು ವಿನಾಯಿತಿನ ಕೊಟ್ಟಿರ್ತಾರಂತೆ. ಆಯ್ತಪ್ಪ, ನೀವು ಇಟ್ಕೊಳ್ಳಿ, ನಿಮಗೇನಾದರೂ ಈ ಪ್ರಾಣ ಭಯ ಇದ್ದರೆ, ಜೀವದ ಬಗ್ಗೆ ಆತಂಕ ಇದ್ದರೆ, ಶತ್ರು ಕಾಟ ಇದ್ದರೆ ಇಟ್ಕೊಳ್ಳಿ ಅಂತ. ಈ ರೀತಿ ವೆಹಿಕಲ್ ಹತ್ತಿ ಶಸ್ತ್ರಾಸ್ತ್ರವನ್ನು ಪ್ರದರ್ಶನ ಮಾಡ್ಬೋದಾಗಾದರೆ ಭಯ ಹುಟ್ಟಿಸ್ಬೋದಾ? ಇನ್ನು ರಿಯಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ? ಸೊ ಇದು ಸಂಗತಿ. ಯಾಕಂದರೆ ಇವರಿಗೆ ಪರ್ಮಿಷನ್ ಇತ್ತು, ಪರ್ಮಿಷನ್ ಇರಲಿಲ್ಲ, ಅವೆಲ್ಲ ಪ್ರಶ್ನೆಗಳಿದ್ವಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸಾಹೇಬರು ಮೇಲ್ಗಡೆ ಬಾಂದ್ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಾಗಾಗಿ ನಾನು ಮೇಲ್ಗಡೆ ಹೋದೆ. ಯಾರು? ಸಾಹೇಬರು ಕರೆದ್ರು ಮೇಲ್ಗಡೆಗೆ. ವೆಹಿಕಲ್ ಮೇಲೆ ಹೋಗಿ CM ಸಾಹೇಬರಿಗೆ ಹಾರ ಹಾಕದೆ. ಕರೆದಂಥವ್ರು ಯಾರು ಅಂದರೆ ದೇವರಾಜ್ ಸಾಹೇಬರು ಕರೆದ್ರು. ದೇವರಾಜ್ ಅವರು ಕರೆದ್ರಂತೆ. ಕರೆಯೋರ್ಗೂ ಗೊತ್ತಿಲ್ಲ, ಅರಿವಿಲ್ಲ, ಹತ್ತವ್ರಿಗೂ ಬುದ್ಧಿ ಇಲ್ಲ. ಅವರು ಕರೀತಿದ್ದಿದ್ರೆ ನಾನು ಹೋಗ್ತಿರ್ಲಿಲ್ಲ. ಅವ್ರು ಕರೆದ್ರು, ಇವರು ಹೋದರು. ಸಿದ್ದರಾಮಯ್ಯ ವೆಹಿಕಲ್ ಬಂದಾಗ ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಆವಾಗ ದೇವರಾಜ್ ಅವ್ರು ಕರೆದ್ರು, ಬನ್ನಿ ಮೇಲ್ಗಡೆ ಬನ್ನಿ ಅಂತ. ಹಾಗಾಗಿ ನಾನು ಮೇಲ್ಗಡೆ ಹೋದೆ. ನನಗೆ ಲೈಫ್ ಥ್ರೆಟ್ ಇದೆ, ಅದಕ್ಕೋಸ್ಕರ ನಾನು ಈ ಅಸ್ತ್ರವನ್ನು ಇಟ್ಕೊಂಡಿದ್ದೀನಿ. ಪ್ರತಿದಿನ ಈ ಗನ್ ಇಟ್ಕೊಂಡೇ ಹೊರಗಡೆ ಬರ್ತೀನಿ, ಬನ್ನಿ ಯಾರು ಬೇಡ ಅಂತಾರೆ. ಆದರೆ ಈ ರೀತಿ ಪ್ರದರ್ಶನ ಮಾಡಿದ್ದಿದೆಯಲ್ಲ ಅದು. ಹಾಗಾದರೆ ಕಾನೂನಲ್ಲಿ ಏನು ಹೇಳುತ್ತೆ? ಈ ರೀತಿ ತಾನು ಇಟ್ಕೊಂಬಂದಿರುವಂಥ ಗನ್ನನ್ನು ಎಲ್ರಿಗೂ ತೋರಿಸ್ಬೋದು ಅಂತ ಇದೆಯಾ ಕಾನೂನಲ್ಲಿ? ಯಾರಾದರೂ VVIPಗಳ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಇದನ್ನು ಇಟ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ಇದೆಯಾ? ಈ ರೀತಿ ನೀವು ಹೋಗ್ತಿರೋಂಥ ಸಂದರ್ಭದಲ್ಲಿ ಯಾವನಾರು ಹೇಳೋದು ನೀವೇ ಅಂತಲ್ಲ, ಯಾವನಾರು ಹೇಳೋದು ಏನಾದರೂ ಮಾಡಿಬಿಟ್ಟ ಅಂತಂದರೆ ಯಾರು ಜವಾಬ್ದಾರಿ? ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ಭಾಳ ಆಶ್ಚರ್ಯ ಆಗುತ್ತೆ. ಏನು ಅಂತಂದರೆ DCM ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿರೋದು. ರಿಯಾಜ್ ಪರ DCM ಬ್ಯಾಟಿಂಗ್ ಮಾಡಿದ್ದಾರೆ. ಇಲ್ಲ CM ಪ್ರಚಾರದ ಸಂದರ್ಭದಲ್ಲಿ ಭದ್ರತಾ ವೈಫಲ್ಯ ಆಗಿಲ್ಲ, ಸೆಕ್ಯೂರಿಟಿಗೋಸ್ಕರ ಅವ್ರು ಗನ್ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾತು DCM ಅವ್ರದ್ದು. ನೋಡಿ, ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ತಲೆ ಹಾಕ್ಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಭದ್ರತೆ? ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ನೋಡಿ, ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ತಲೆ ಹಾಕ್ಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಭದ್ರತೆ? ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ಆ ರಿಯಾಜ್ ಅನ್ನೋನು ಆ ಕಾರ್ಯಕ್ರಮ ಮಾಡೋಕ್ಕೆ ಕಂಪ್ಲೀಟ್ ಸಿದ್ದಾಪುರ ಎಲ್ಲ ಓಡಾಡಿ ಎಲ್ಲ ಕಾರ್ಯಕ್ರಮ ಇಂಪ್ರೂವ್ ಮಾಡಿದ್ದಾನೆ. ಎಲ್ಲರೂ ನೋಂದಾಣಿಕೆ ಮಾಡಿದ್ದಾನೆ. ಗನ್ ಲೈಸೆನ್ಸು ಅವನಿಗೆ, ಗನ್ ಲೈಸೆನ್ಸ್ ಹೋಲ್ಡರ್ ಅವನು. ಆಮೇಲೆ ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡಾನೆ. ಆ ಕಾಪಿ ನಿಮ್ಗೆ 2 ನಿಮಿಷಕ್ಕೆ ವಾಟ್ಸಪ್ ಕಳಿಸ್ತೀನಿ. ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡಾನೆ ಅವನು. ನಾವು ಯಾರಾದರೂ ದುಷ್ಟರು ಮತ್ತು ಇನ್ನೊಂದು ಯಾರು ಕೆಳಕ್ಕೆ ಮಾಡೋರಂಥವ್ರು ಇದ್ದರೆ ನಾವು ನಮ್ಗೆ ಗೊತ್ತಾರೆ ಇದು ಮಾಡ್ಬೋದು. ಅವನು ಪಕ್ಕಾ ಕಾಂಗ್ರೆಸ್ಸಿಗೆ, ಅವ್ರ ತಂದೆ ಕಾಂಗ್ರೆಸ್ಸಿಗೆ, ಅವನು ಕಾಂಗ್ರೆಸ್. ನನಗೆ 3 ಎಲೆಕ್ಷನ್ ಕೆಲಸ ಮಾಡಿದ್ದಾನೆ. ಭಾಳ ಒಳ್ಳೆ ನೇಚರು, ಒಳ್ಳೆ ಹುಡುಗ. ಅದು ಎರಡನೇ ಮಾತೇ ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ.
ಬೇಕಾದ್ರೆ ನೀವೇ ಹೋಗಿ ಕಂಪ್ಲೀಟ್ ಸಿದ್ದಾಪುರದವ್ರಿಗೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಅವನು ಯಾವನ ಒಬ್ಬ ಕೆಟ್ಟವನು ಅಂದರೂ ಕೂಡ ನಾನು ಹೇಳಿ ಸುಳ್ಳು ಅಂತ. ಇನ್ನು ಈ ರೀತಿ ಅಸ್ತ್ರ ಹಿಡ್ಕೊಂಡು ವೇದಿಕೆ ಹತ್ತಿದ್ದಿದೆಯಲ್ಲ, ಅದೇ ಬಿಜೆಪಿಗೆ ಈಗ ಅಸ್ತ್ರ. ಇದಕ್ಕೆ ಸಂಬಂಧಪಟ್ಟಂಗೆ ಮಾಜಿ DCM ಅಶ್ವಥ್ ನಾರಾಯಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗನ್ ಹಿಡ್ಕೊಂಡು CM ಬಳಿ ಹೋಗ್ತಾರೆ ಅಂದ್ರೆ ಏನರ್ಥ? ಇದು ಅಶ್ವಥ್ ನಾರಾಯಣ ಅವರ ಪ್ರಶ್ನೆ. ಚುನಾವಣೆ ವೇಳೆ ಯಾರೂ ಕೂಡ ವೆಪನ್ಸ್ ಇಟ್ಕೊಳ್ಳಂಗಿಲ್ಲ, ಇಟ್ಕೊಂಡ್ರು ಕೂಡ ಈ ರೀತಿ ನಾಯಕರ ಬಳಿಗೆ ಹೋಗಂಗಿಲ್ಲ. ಯಾರ ಮಹಾನುಭಾವ ರಿಯಾಜ್, ಏನವರ ಹಿನ್ನೆಲೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗನ್ ಇಟ್ಕೊಳ್ಳುವಷ್ಟು ವಿನಾಯಿತಿ ಕೊಟ್ಬಿಟ್ರ ಅವರಿಗೆ ಅಂತ ಕೂಡ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಹತ್ರ ಆಕ್ಸೆಸ್ ಮಾಡ್ತಾ ಈ ರೀತಿ ಗನ್ ಇಟ್ಕೊಂಡಿರೋನ್ ಆಕ್ಸೆಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿ. ಒಂದು. ಎರಡನೇದು, ಈ ಚುನಾವಣೆ ಆಗೋ ಸಂದರ್ಭದಲ್ಲಿ ಯಾರು ವೆಪನ್ಸ್ ಇಟ್ಕೊಳ್ಳಂಗಿಲ್ಲ, ನಿಮ್ಗೆ ಗೊತ್ತಿದೆ. ಎಕ್ಸಂಪ್ಷನ್ ಕೊಟ್ಟಿದ್ರೆ ಮಾತ್ರ ಇಟ್ಕೋಬಹುದು. ನನಗೆ ಗೊತ್ತಿಲ್ಲ ಈ ವ್ಯಕ್ತಿ ಕೊಟ್ಟಿದಾರ, ಯಾವ ಕಾರಣದಲ್ಲಿ ಕೊಟ್ಟಿದ್ದಾರೆ ಹಂಗಿದ್ರೆ ಅವರೇ ಎಕ್ಸ್ಪ್ಲೈನ್ ಮಾಡಬೇಕು. ಈ ಮಹಾನ್ ಭಾವರು ಯಾರು, ರಿಯಾಜು, ಇವ್ರ ಹಿನ್ನೆಲೆ ಏನು, ಇವ್ರಿಗೆ ಎಕ್ಸಂಪ್ಷನ್ ಕೊಡುವಂತ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದು ಸರ್ಕಾರದ ಮೇಲೆ ಇನ್ನ ಜವಾಬ್ದಾರಿ ಇರ್ತದೆ. ಯಾವ ಆಧಾರದ ಮೇಲೆ ಇವರಿಗೆ ಕೊಟ್ಟಿದ್ದಾರೆ ಎಕ್ಸಂಪ್ಷನ್ ಅನ್ನುವಂಥದ್ದು. ಸೊ ಹಾಗಾಗಿ ಸರ್ಕಾರ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಕಾಳಜಿನೇ ವಹಿಸಿಲ್ಲ. ಯಾವಾಗಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಸಂಪೂರ್ಣವಾಗಿ ಕುಸಿದಿದೆ. ಒಬ್ಬ